ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಆಲ್ರೆಡಿ ತಮಿಳಲ್ಲಿ ನೋಡಿರೋ ಹಾಗೆ ಇನ್ಮೇಲೆ ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡೋರಿಗೆಲ್ಲ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ಮುಂದೆ UPI ಪಿನ್ಲೆಸ್ ಪೇಮೆಂಟ್ನ ನಿಮಗೆ ಮಾಡುವಂತಹ ಚಾನ್ಸ್ನ ಕೊಡ್ತಿದ್ದಾರೆ. ಅಂದರೆ ನೀವು UPI ಪಿನ್ ಹಾಕಬೇಕು ಅಂತಲೇ ಇಲ್ಲ, ವಿತೌಟ್ UPI ಪಿನ್ ಆಲ್ಸೋ ನೀವು ಟ್ರಾನ್ಸಾಕ್ಷನ್ಗಳನ್ನ ಮಾಡ್ಬೋದು. ಬೇರೆಯವರಿಗೆ ಹಣ ಕಳಿಸೋದಾಗಿರ್ಬೋದು, ಬಿಲ್ಸ್ ಪೇ ಮಾಡೋದಾಗಿರ್ಬೋದು. ಇದನ್ನು NPCI ಅವರು ಈ ಫೀಚರ್ಸ್ನ ತರಬೇಕು ಅಂತ ಅನ್ಕೊತಿದ್ದಾರೆ. ಹಾಗಾದರೆ ಏನು ವಿತೌಟ್ ಪಿನ್ ಅಂದರೆ ಸೇಫ್ಟಿ ಇರುತ್ತಾ ಏನು, ಅಥವಾ ಏನು ಜಾರಿಗೆ ತರ್ತಿದ್ದಾರೆ, ಏನೆಲ್ಲ ಚೇಂಜಸ್ನ ತರ್ತಿದ್ದಾರೆ ಮುಂದಕ್ಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಇಂಪಾರ್ಟೆಂಟ್ ವಿಡಿಯೋ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಿಮಗೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ UPI ಟ್ರಾನ್ಸಾಕ್ಷನ್ ವಿತೌಟ್ ಪಿನ್ ನೀವು ಹಣನ ಟ್ರಾನ್ಸಾಕ್ಷನ್ ಮಾಡ್ಬೋದು. ಇದನ್ನು ಈ ಹೊಸ ಬಯೋಮೆಟ್ರಿಕ್ ಫೀಚರ್ನ NPCI ಅವರು, ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಈ ಥರ ಒಂದು ಚೇಂಜಸ್ನ ತರಬೇಕು ಅಂತ ಇದ್ರ ಬಗ್ಗೆ ವರ್ಕ್ ಮಾಡ್ತಿದ್ದಾರೆ. ಹಂತ ಹಂತವಾಗಿ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಕೂಡ ಈ ಒಂದು ಬಯೋಮೆಟ್ರಿಕ್ ಸಿಸ್ಟಮ್ನ ಜಾರಿಗೆ ತರ್ತಿದ್ದಾರೆ. ಏನಪ್ಪ ಇದು ಬಯೋಮೆಟ್ರಿಕ್ ಸಿಸ್ಟಮ್ ಅಂದರೆ, ಇವಾಗ ಇಷ್ಟು ದಿನ ಏನಾಗ್ತಿತ್ತು, ನೀವು UPI ಫೋನ್ಪೇ ಗೂಗಲ್ ಪೇ ಆಗಿರ್ಬೋದು, Paytm ಆಗಿರ್ಬೋದು, ನೀವು ಹಣ ಒಬ್ಬರಿಗೆ ಕಳಿಸೋದಾಗಿರ್ಬೋದು ಅಥವಾ ಬಿಲ್ ಪೇ ಮಾಡೋದಾಗಿರ್ಬೋದು ಮಾಡಬೇಕಂದ್ರೆ ಪ್ರತಿ ಸತಿ ಕೂಡ ನೀವು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ನೀವು ಪಿನ್ ನಂಬರ್ನ ಮಾಡೇ ನೀವು ಟ್ರಾನ್ಸಾಕ್ಷನ್ಗಳನ್ನ ಮಾಡ್ಬೋದಿತ್ತು. ಬಟ್ ಇವಾಗ ಇದು ಸೈಬರ್ ಕ್ರೈಮ್ ತುಂಬ ಆಗ್ತಿದೆ. ಹಾಗೆ ನೀವು ಒಂದ್ಸತಿ ಪಿನ್ ಗೊತ್ತಾದರೆ ಸಾಕಷ್ಟು ಫ್ರಾಡ್ಗಳು ನಡೀತಿದೆ. ಸೊ ಹಾಗಾಗಿ ಈ ಪಿನ್ ಬದಲಾಗಿ ಅಂದರೆ ಪಿನ್ ಆಪ್ಷನ್ ಕೂಡ ಇರುತ್ತೆ. ಇದ್ರ ಜೊತೆಗೆ ಬಯೋಮೆಟ್ರಿಕ್ ಸಿಸ್ಟಮ್ ಅಂದರೆ ನಿಮ್ಮ ಫೇಸ್, ನಿಮ್ಮ ಮುಖ ಗುರುತಾಗಿರ್ಬೋದು ಅಥವಾ ಫಿಂಗರ್ ಪ್ರಿಂಟ್, ಇವೆರಡು ಸಿಸ್ಟಮ್ನ ಜಾರಿಗೆ ತರಬೇಕು ಅಂತ NPCI ಅವರು ಚಿಂತನೆಯನ್ನು ನಡೆಸ್ತಿದ್ದಾರೆ. ಅಂದರೆ ಇವಾಗ UPI ಪಿನ್ ಬದಲು ನಿಮ್ಮ ಫೇಸ್, ನಿಮ್ಮ ಮುಖ ತೋರಿಸಿ ಬಯೋಮೆಟ್ರಿಕ್ ಮೂಲಕ ಮುಖ ತೋರಿಸ್ಬಿಟ್ಟು ನೀವು ಟ್ರಾನ್ಸಾಕ್ಷನ್ ಮಾಡೋದು, ಅಥವಾ ನಿಮ್ಮ ಥಂಬ್ ಇಂಪ್ರೆಷನ್ ಬೆರಳಚ್ಚು ಕೊಟ್ಟು ಟ್ರಾನ್ಸಾಕ್ಷನ್ ಮಾಡೋದು. ಸೊ ಈ ಆಪ್ಷನ್ನು ಕೂಡ ಜಾರಿಗೆ ತರೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅಂದರೆ ಪಿನ್ನು ಕೂಡ ಇರುತ್ತೆ, ಜೊತೆಗೆ ಇವೆರಡು ಆಪ್ಷನ್ ಕೂಡ ಹೊಸದಾಗಿ ಒಂದೊಂದೇ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಬರ್ತಿದ್ದಾರೆ. ಯಾಕಪ್ಪ ಅಂದರೆ, ನಾನು ಆಗಲೇ ಹೇಳ್ದಂಗೆ ಸೈಬರ್ ಕ್ರೈಮ್ ತಡೆಗಟ್ಟಕ್ಕೆ ಈ UPI ಪಿನ್ ಅಂದರೆ ಈಸಿಯಾಗಿ ಯಾರು ತಿಳ್ಕೊಂಬಿಟ್ರೆ ತುಂಬಾ ಕ್ರೈಮ್ಗಳಾಗೋ ಚಾನ್ಸಸ್ ಇರುತ್ತೆ, ಸೈಬರ್ ಕ್ರೈಮು. ಸೊ ಹಾಗಾಗಿ ಇದನ್ನು ತಡೆಗಟ್ಟಕ್ಕೆ ತುಂಬಾ ಸೇಫ್ಟಿ ಇರೋದ್ರಿಂದ, ಯಾಕಂದರೆ ಬಿಲಿಯನ್ಸ್ ಗಟ್ಟಲೆ ಟ್ರಾನ್ಸಾಕ್ಷನ್ಸ್ ನಡೀತಿರುತ್ತೆ. ಪ್ರತಿಯೊಂದು ಕೂಡ ಇವಾಗ ಡಿಜಿಟಲೈಸ್ ಆಗಿರೋದ್ರಿಂದ ಪ್ರತಿಯೊಂದು ಒಬ್ಬರು ಕೂಡ UPI ಟ್ರಾನ್ಸಾಕ್ಷನ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಹಾಗಾಗಿ ಇದಕ್ಕೆ ಇನ್ನಷ್ಟು ಆಪ್ಷನ್ ಆ್ಯಡ್ ಮಾಡೋದ್ರಿಂದ ಸೇಫ್ಟಿ ಕೂಡ ಇರುತ್ತೆ, ಹಾಗೆ ಸೈಬರ್ ಫ್ರಾಡ್ ಆಗೋದು ಕೂಡ ಕಡಿಮೆ ಆಗುತ್ತೆ ಅಂದ್ಬಿಟ್ಟು NPCI ಅವರು ಇದನ್ನು ಜಾರಿಗೆ ಹಂತವಾಗಿ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಈ ಆಪ್ಷನ್ ಜಾರಿಗೆ ತರೋದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಈಗ ಬರೀ ಪಿನ್ ಆದರೆ ಬೇಗ ಕಂಡಿಡ್ಕೊಂಡ್ಬಿಡ್ತಾರೆ. ಅಕಸ್ಮಾತ್ ಗೊತ್ತಿಲ್ಲದಲೇ ಯಾರಿದ್ರಿಗೋ ನಾವು ಪಿನ್ ಹಾಕಿದ್ದೀವಿ ಅಂತಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅಕೌಂಟಲ್ಲಿ ಎಷ್ಟಿದ್ರೂ ಕೂಡ ಬಿಡೋದಿಲ್ಲ, 1 ಸೆಕೆಂಡಲ್ಲಿ ಹಣ ಹೋಗ್ಬಿಡುತ್ತೆ. ಸೊ ಈ ಥರ ಬಯೋಮೆಟ್ರಿಕ್ ಆಗಿರ್ಬೋದು ಅಥವಾ ಮುಖ ಗುರುತಾಗಿರ್ಬೋದು, ಥಂಬ್ ಇಂಪ್ರೆಷನ್ ಆಗಿರ್ಬೋದು, ಈ ಆಪ್ಷನ್ಸು ಕೂಡ ಇರೋದ್ರಿಂದ ಸ್ವಲ್ಪ ಸೇಫ್ಟಿನೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಸ್ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.